ಕಿಚ್ಚ ಸುದೀಪ್ ರವರ ರಿಯಾಲಿಟಿ ಬಿಗ್ ಶೋ ಚೆನ್ನಾಗಿ ನಡೀತದೆ. ಎಲ್ಲ ಕರ್ನಾಟಕದ ಜನರು ಈ ಬಿಗ್ ಶೋ ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ. ಆಟ ಆಡುವ ಟಾಸ್ಕ್ಗಳನ್ನು ನೋಡುತ್ತಿದ್ದಾರೆ. ಇದು ಮನರಂಜನೆಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ ಮತ್ತು ಜಿಯೋ ಸಿನಿಮಾದಲ್ಲಿಯೂ ಪ್ರಸಾರವಾಗುತ್ತದೆ. ಈ ಮನರಂಜನೆ ಕಾರ್ಯಕ್ರಮ ಸೆಪ್ಟೆಂಬರ್ 30ರಿಂದ 100 ದಿನಗಳ ಕಾಲ ರಾತ್ರಿ 9:30ಗೆ ಬಿಗ್ ಬಾಸ್ ಕಾರ್ಯಕ್ರಮ 1.5 ಗಂಟೆಗಳ ಕಾಲ ಪ್ರಸಾರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ 2 ವಾರದಲ್ಲಿ ಗೌತಮಿ ಸಕಾರಾತ್ಮಕವಾಗಿ ಇರುತ್ತೇನೆಂದು ಹೇಳುವ ಪರಿಪಾಠದಲ್ಲಿದ್ದಳು. ಇವರ ಮೆಣಸಿನಕಾಯಿ ತಿನ್ನುವ ಮತ್ತು ಬಾಲ್ ಹಾಕುವ ಟಾಸ್ಕ್ ಆಟ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಲಾಸ್ಟ್ ವೀಕ್ ಇವರು ಕ್ಯಾಪ್ಟನ್ಶಿಪ್ ಸಂಭ್ರಮಿಸಿರುತ್ತಾರೆ. ಮಂಜು ಸ್ನೇಹಕ್ಕೆ ಗುಡ್ ಬೈ ಹೇಳಿದ ಗೌತಮಿ ಆಟಕ್ಕೆ ಅಣಿ ಅಂದಿದ್ದಾಳೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹನುಮಂತನು ಬಿಗ್ ಬಾಸ್ ನಲ್ಲಿ ಹೊಸ ಜಾನಪದ ಶೈಲಿಯ ಹಾಡುಗಳನ್ನು ಹಾಡುತ್ತಿದ್ದಾನೆ. ಈ ಹಿಂದೆ ಗೌತಮಿ ಜೊತೆ ಹಾಡಿದ ಮತ್ತು ಚುಟು ಹಾಡು ಸಖತ್ ವೈರಲ್ ಆಗಿತ್ತು. ಹನುಮಿ ಜೋಡಿ ಮನರಂಜನೆ ಸಿಕ್ಕಿತ್ತು. ತಂಡದ ನಾಯಕಿಯಾಗಿ ತನ್ನ ತಂಡವನ್ನು ಗೆಲ್ಲಿಸಿದ್ದಾನೆ. ಈ ವಾರದ ವಿಶೇಷ ಇವರ ನಿನ್ನ ಮಾರಿ ನೋಡ್ದಂಗಾಗೈತಿ ಗೆಳತಿ, ಏ ಹುಡುಗಿ ಎಲ್ಲಿ ಸಿಗುತ್ತಿ, ನಿನ್ನ ನೋಡಿ ಫೀಲಿಂಗ್ ಆಗೈತಿ, ಎರಡು ದೇಹ ಒಂದೇ ಪ್ರೇಮವಾಗಿ ಫೀಲಿಂಗ್ಸ್ ಆಗೈತಿ ಗೆಳತಿ. ಮಾತೇ ಆಡಲ್ಲ ಅನ್ನುವ ಹನುಮಂತ ಈ ಸಲ ಚುಟುಕು ಉತ್ತರ ಟಕ್ಕರ ನೀಡಿದ್ದಾನೆ. ಈ ವಾರ ಸೆಷನ್ 11ರ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ವಿಶೇಷವಾಗಿತ್ತು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಗ್ರೀನ್ ಏರಿಯಾ ಮತ್ತು ರಾಜನ ಪಾತ್ರದಲ್ಲಿ ವಿಜೃಂಭಣೆ ಮಾಡಿದ ಮಂಜಣ್ಣ ರಾಜನ ಪಾತ್ರದಲ್ಲಿ ಆಮ್ಲೆಟ್ ತಿನ್ನದ್ದು ವಿಶೇಷ ಅನ್ನುತ್ತಾನೆ ಹನುಮಂತ. ಟಾಸ್ಕ್ಗಳಲ್ಲಿ ಹೆದರಿಕೆಯಲ್ಲದೆ ಆಟ ಆಡುವ ವೈಖರಿ ಇವರದು. ಆಟವನ್ನು ಆಟದ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ ಮಂಜಣ್ಣ ಅವರು. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ಕೆಲವು ವಾರಗಳ ಆಟಗಳನ್ನೇ ಆಡದೆ ಇರುವ ಗೋಲ್ಡ್ ಸುರೇಶ ಈ ವಾರ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಎಂದು ವಾರ ಚೆನ್ನಾಗಿ ಆಡಿ ಕ್ಯಾಪ್ಟನ್ಶಿಪ್ ಪಡೆದುಕೊಂಡಿರ್ತಾರೆ. ಹ್ಯಾಟ್ಸ್ ಆಫ್ ಸುರೇಶ್ ಅವರಿಗೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ಶಿಶಿರ್ ಮೊದಲು ಆಟಗಳಲ್ಲಿ ಚೆನ್ನಾಗಿ ಆಡ್ತಿದ್ರು. ನಂತರ ಈಗ ಆಟದಲ್ಲಿ ಸ್ವಲ್ಪ ಕಡಿಮೆ ತೋರಿಸ್ತಿದ್ದು ಇವರು ಹಣ ಬರೆಹ ಜನರ ಕೈಲಿದೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಧನರಾಜ್ ಈ ಮೊದಲು ಹೆದರುತ್ತಿದ್ದರು. ಈಗ ರಜತ್ನಿಗೆ ಸ್ವಲ್ಪ ಟಕ್ಕರ್ ಕೊಟ್ಟಿದ್ದಾನೆ. ರಜತ್ ಧನರಾಜ್ ಇವರು ಜಗಳ ಆಗಿದೆ, ಕೈಗೂ ಹೋಗಿದೆ. ಈ ಮೊದಲು ಇವರು ಕಳಪೆ ಪಾತ್ರರಾಗಿದ್ದರು. ಧನರಾಜ್ ರಜತ್ ವಿರುದ್ಧ ತಿರುಗೇಟು ಟಕ್ಕರ್ ಇತ್ತು. ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಐಶ್ವರ್ಯ ಬಿಗ್ ಬಾಸ್ ನಲ್ಲಿ 50-50 ಆಡುತ್ತಿದ್ದಾರೆ. ಚೈತ್ರಾ ಅವರ ಮಾರ್ಗದರ್ಶನ ಇರಬಹುದೇನೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಭವ್ಯಗೌಡ ನಾನಿ ಎನ್ನುವ ಮನೋಭಾವಗಳಿದ್ದನು. ಹಿಂದಿನ ವಾರಗಳಿಂದ ಜನರ ಊಟಗಳಿಂದ ವಂಚಿತರಾಗಿದ್ದಾರೆ. ತ್ರಿವಿಕ್ರಮ್ ಮತ್ತು ಭವ್ಯರವರ ಆಟ ಜಾಸ್ತಿ ಆಗದೆ ಇವರ ಸ್ನೇಹ ನೋಡಿದ ಜಾಸ್ತಿ ಆಗಿದೆ. ಇವರ ಬಿಗ್ ಬಾಸ್ ಜನರ ಊಟಿನ ಮೇಲೆ ನಿಂತಿದೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ತ್ರಿವಿಕ್ರಮ ಆಟದಲ್ಲಿ ಮಗ್ನನಾಗದೆ ಭವ್ಯ ಜೊತೆ ಸ್ನೇಹದಲ್ಲಿ ಜಾಸ್ತಿ ವೇಳೆ ಕಳೆಯುತ್ತಾರೆ. ಇತ್ತ ಟಾಸ್ ಚೆನ್ನಾಗಿ ಆಡುತ್ತಿದ್ದ ಈಗ ಆಟ ವೈಖರಿ ಕಡಿಮೆಯಾಗಿದೆ. ತಂತ್ರಗಾರಿಕೆ ಬಗ್ಗೆ ಮಗ್ನರಾಗಿರುವ ಇವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿರುತ್ತಾರೆ. ಮತ್ತು ಅದಲ್ಲದೆ ಈ ವಾರ ಇವರು ಕಳಪೆ ಆಟದಲ್ಲಿ ಜೈಲಿಗೆ ಹೋಗಿದ್ರು. ಜೈಲಿನಲ್ಲಿ ಹೊರಗೆ ಬಂದು
ಚೈತ್ರಾ ಕೂಟ ಆಟ ಆಡುತ್ತಾರೆ. ಇದು ರೂಲ್ಸ್ ನೇಮಗಳನ್ನ ಉಲ್ಲಂಘನೆ ಮಾಡಿರುತ್ತಾರೆ. ಇವರು ಕನ್ಸಲ್ಟೆಂಟ್ಸ್ ಗಳಿಂದ ಒಂದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ. ರಜತ್ ಕಿರ್ಚಾಡುವ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ, ಆದರೆ ಆಟದಲ್ಲಿ ಮುಂದೆ ಇರ್ತಾನೆ. ಚೈತ್ರಾ ಮತ್ತು ರಜತ್ ಜಗಳ ಆಡುತ್ತಾನೆ. ಇವರದು ನಾಮಿನೇಷನ್ ಜನರ ಕೈಯಲ್ಲಿದೆ. ರಜತ್ ಮತ್ತು ಬಾಸ್ ಚೈತ್ರಾ ಪಾತ್ರೆ ತೊಳೆಯುವ ಜಿದ್ದಾಜಿದ್ದಿ ಸ್ಮಾರ್ಟ್ ಇರ್ತದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ವಿಡಿಯೋ. ಚೈತ್ರಾ ನಾನ್ ಸ್ಟಾಪ್ ಭಾಷಣಗಾರ್ತಿ. ಮೈಕ್ ಹೊರಗಡೆ ಇರುವ ತಿಳಿಸುವ ಕಥೆಗಳ ರೂಪದಲ್ಲಿ ಹೊರಗಿನ ವಿಷಯಗಳನ್ನು ನಿಯಮಗಳನ್ನು ಬ್ರೇಕ್ ಮಾಡಿದ್ದಾಳೆ. ಕಿಚ್ಚ ಸುದೀಪ್ ಎಚ್ಚರಿಕೆ ಪಡೆದ ಚೈತ್ರಾ, ಆದರೆ ಆಟಗಾರ್ತಿ ಒದರಿರುವ ವಿಷಯತೆ ಇರುವುದು. ನಾನೇ ಅನ್ನುವ ಸ್ವಭಾವ ಇವರದು. ಈ ವಾರ ಕೊನೆಯ ಸ್ಥಿತಿಯಲ್ಲಿದ್ದಳು. ಈ ವಾರ ಇವರ ಭವಿಷ್ಯ ಜನರ ಕಡೆ ಇರ್ತದೆ. ಈ ವಾರ ಇವರಿಗೆ ಪುನರ್ಜನ್ಮ ಸಿಕ್ಕಿತ್ತು. ಆದರೆ ಮತ್ತು ಈ ವಾರ ಕಳಪೆಯಿಂದ ಜೈಲಿಗೆ ಹೋಗಿದ್ದಳು. ಅಲ್ಲಿಯೂ ತ್ರಿವಿಕ್ರ ಜೊತೆ ಜೈಲಿನಿಂದ ಹೊರಗೆ ಬಂದು ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಾಳೆ. ಇದು ಇವಳು ಮಾಡಿದ ನಿಯಮಗಳ ಉಲ್ಲಂಘನೆ. ಎಲ್ಲರೂ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ವಾರ ಮೋಕ್ಷಿತಾ ಶೇಡಿನ ಆಟ ಆಡಿದ್ದಾಳೆ. ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋ ಇವರು ತನ್ನ ಬಗ್ಗೆ ಅರಿಯದೇ ಇರುವಳು. ಆಟವನ್ನು ವೈಯಕ್ತಿಕೊಂಡು ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಇವರ ಭವಿಷ್ಯ ಜನರ ಕೈಯಲ್ಲಿದೆ. ಬಿಗ್ ಬಾಸ್ ಆಟನೇ ಅರ್ಥ ಆಗಲ್ವಾ ಎಂಬ ಬಿಗ್ ಬಾಸ್ ಕಡೆಯಿಂದ ಮಾತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.